ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಮ್ಯಾಚ್ ರಿವ್ಯೂಗೆ ಸ್ವಾಗತ. ಮಗ, ಇಂಡಿಯಾಗೆ ಈಸಿ ವಿನ್ ಮಗ. ಎಲ್ಲರಿಗೂ ಗೊತ್ತಿತ್ತು ಟೀಮ್ ಇಂಡಿಯಾ ವಿನ್ ಆಗುತ್ತೆ ಅಫ್ಘಾನಿಸ್ತಾನ ವಿರುದ್ಧ ಅಂತ. ಅದೇ ತರ ಆಯ್ತು ನೋಡಿ. ಇವ್ರು ಅಫ್ಘಾನಿಸ್ತಾನದವರು ಯಾವುದೇ ಟೈಮಲ್ಲೂ ಸಹ ಟೀಮ್ ಇಂಡಿಯಾಗೆ ಏನೋ ಕ್ವಾಟ್ಲೆ ಕೊಟ್ಬಿಟ್ಟು ಟಕ್ಕರ್ ಕೊಟ್ಬಿಟ್ಟು ಅಂತ ಹೇಳಂಗೆ ಇಲ್ಲ. ಈಸಿಯಾಗಿ ಕಂಫರ್ಟಬಲ್ ಆಗಿ ಟೀಮ್ ಇಂಡಿಯಾ ವಿನ್ ಆಗಿದ್ದು. ಅಫ್ಘಾನಿಸ್ತಾನ ಕಡೆ ನೋಡಿ ಬ್ಯಾಟಿಂಗ್ ಅಂತ ಬಂದಾಗ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ನೋಡಿ ಇವರು ಗುರ್ಬಾಜ್ ಇವತ್ತು ಬ್ಯಾಟ್ ಅಲ್ಲಿ ಯಾವ ತರ ಇತ್ತು ಗೊತ್ತಾ? ಅಫ್ಘಾನಿಸ್ತಾನ ಮತ್ತೆ ಟೀಮ್ ಇಂಡಿಯಾದು ಗುರ್ಬಾಜ್ ವರ್ಸಸ್ ಟೀಮ್ ಇಂಡಿಯಾ ಅನ್ನೋ ತರ ಇದ್ದಿದ್ದು. ಹೌದು ನೋಡಿ, ಇವ್ರ ಕಡೆ ಗುರ್ಬಾಜ್ ಒಬ್ಬರೇ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಬ್ಯಾಟಿಂಗ್ ಅಲ್ಲಿ ಯಾವ ತರ ಸೆಂಚುರಿ ಮಗ ಸಖತ್ತಾಗಿದ್ರು ಅಂತ ಹೇಳ್ಬೋದು. ಪ್ರತಿಯೊಬ್ರು ಸ್ವಲ್ಪ ಕಷ್ಟ ಪಡ್ತಾ ಇದಾರೆ ಈ ಗ್ರೌಂಡ್ ಅಲ್ಲಿ. ಬಟ್ ಗುರ್ಬಾಜ್ ಅಂತೂ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಹೊಡೆದು ಅಗ್ರೆಸಿವ್ ಆಗಿ ಆಡಿದ್ರು, ಸಖತ್ತಾಗಿದ್ರು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಇವ್ರ ಬ್ಯಾಟ್ ಇಂದ ನೋಡಿ ಸೆಂಚುರಿನ ಸ್ಕೋರ್ ಮಾಡೋದು ಒಂಥರ ಒಳ್ಳೆ ಆಟ ಆಡಿದ್ರು ಅಂತ ಹೇಳ್ಬೋದು ಗುರ್ಬಾಜ್. ಅವ್ನ್ ಬಿಟ್ರೆ ಯಾರ ಕಡೆಯಿಂದ ಬ್ಯಾಟಿಂಗ್ ರನ್ಸ್ ಬಂದಿಲ್ಲ ಅವ್ರ ಕಡೆ. ಅದಾದ್ಮೇಲೆ ಟೀಮ್ ಇಂಡಿಯಾ ಅಂತ ಬಂದಾಗ ನೋಡಿ ಡೆಬ್ಯೂಟೆಂಟ್ಸ್ ಇವರು ಗುರ್ನೂರ್ ಬ್ರಾರೋ ಮತ್ತೆ ಹರ್ಷ್ ದುಬೆ ಅವರಿಬ್ರು ತ್ರೀ ವಿಕೆಟ್ಸ್ ನ ತಗೊಳ್ಳೋದು ಸಗದಾಗ ಆಗ್ತಾರೆ. ಸ್ಪೆಲ್ ಅಂತೂ ಹರ್ಷ್ ದುಬೆ ಎಕ್ಸ್ಪೆನ್ಸಿವ್ ಆಗ್ತಾರೆ. 5 overs ಆಗ್ಬಿಟ್ಟು 47 runs ಕೊಡ್ತಾರೆ. ಅವ್ರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ. ಬಟ್ ಗುರ್ನೂರ್ ಬ್ರಾರೋ ಸಗದಾಗ ಆಗ್ತಾರೆ ಅಂತ ಹೇಳ್ಬೋದು. ಅವರು 5 overs ಇನ್ನ ಒಂದು 4 balls ಇರುತ್ತೆ. 4.2 overs ಅಲ್ಲಿ ಏನ್ ಮಾಡ್ತಾರೆ 27 runs ಅಷ್ಟೇ ಕೊಡೋದು. ತರ ಸಖತ್ತಾಗ್ತಾರೆ ಅಂತ ಹೇಳ್ಬೋದು. ನೋಡಿ, ಯಾವ್ದೇ ಡೆಬ್ಯೂಟೆಂಟ್ ಆಗ್ಲಿ ಈ ತರ ಸ್ಪೆಲ್ ಹಾಕಿದ್ರೆ ಒಂಥರ ಸಖತ್ ಖುಷಿ ಕೊಡುತ್ತೆ, ಒಂಥರ ಇದಾಗುತ್ತೆ. ಅದನ್ನ ನೋಡಿ ಒಳ್ಳೆ ಸ್ಪೆಲ್ ಹಾಕಿದ್ರು ಅಂತ ಹೇಳ್ಬೋದು. ಮತ್ತೆ ಇನ್ಯಾರು ಇವರು ನಿತೀಶ್ ಕುಮಾರ್ ರೆಡ್ಡಿ 2 wickets ತಗೊಂಡ್ರು, ಅವರು ಚೆನ್ನಾಗೇನೆ ಹಾಕಿದ್ರು. ವಾಷಿಂಗ್ಟನ್ ಸುಂದರ್ 1 over ಹಾಕಿದ್ರು, 19 runs ಕೊಟ್ಬಿಡ್ತಾರೆ. ಅವ್ರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ. ಬಟ್ ನೋಡಿ ಹರ್ಷ್ ದುಬೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ. ಬಟ್ ಆದ್ರೂ ಪರವಾಗಿಲ್ಲ. ಡೆಬ್ಯೂಟೆಂಟ್ ಅಲ್ಲಿ 3 wickets ತಗೋತಾರಲ್ಲ, ಒಳ್ಳೆ ಬೌಲಿಂಗ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಮತ್ತೆ ನಮ್ಮ ಇಂಡಿಯಾ ಕಡೆ ಬ್ಯಾಟಿಂಗ್ ಅಂತ ಬಂದಾಗ ಗಿಲ್ ಕಡೆಯಿಂದ ಬಂದಂತ 84 runs ಸಗದಾಗಿ ಆಡ್ತಾರೆ. ರೋಹಿತ್ ಶರ್ಮಾ ಅನ್ಫಾರ್ಚುನೇಟ್ ಗುರು, ಅವ್ರ ರನ್ ಔಟ್ ಯಾವ ತರ ಆಗ್ಬಿಡ್ತಾರೆ ನೋಡಿ. ಕಾಲ್ ಮಾಡಿದ್ದು ಇವರೇ ರೋಹಿತ್ ಶರ್ಮನೇ. ಬಟ್ ಶುಭನ್ ಗಿಲ್ಗೆ ಬೌಲರ್ ಅಡ್ಡ ಬಂದ್ಬಿಡ್ತಾರೆ. ಅವಾಗ ಅವ್ರು ಓಡಕ್ ಆಗಲ್ಲ. ನೋ ರನ್ ಅಂತ ಅವ್ರು ಕಿರ್ಸ್ತಾನೆ ಇರ್ತಾರೆ. ಬಟ್ ರೋಹಿತ್ ಶರ್ಮಾ ಗಮನಿಸಲ್ಲ. ಅರ್ಧ ಕ್ರೀಸ್ಗಿಂತೂ ದೂರನೇ ಬಂದ್ಬಿಟ್ಟಿರ್ತಾರೆ. ಮತ್ತೆ ರಿಟರ್ನ್ ಹೋಗ್ತಾರೆ. ಬಟ್ ಅವರು ರನ್ಔಟ್ ಆಗ್ಬಿಡ್ತಾರೆ. ಒಂಥರ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತ ಹೇಳ್ಬೋದು ರೋಹಿತ್ ಶರ್ಮಾ. ಮತ್ತೆ KL ರಾಹುಲ್ ಕಡೆಯಿಂದ ಬಂದಂತೆ 30+ runs ಸ್ಕೋರ್ ಮಾಡ್ತಾರೆ. ಅದು ಲಾಸ್ಟ್ ಅಲ್ಲಿ ಬಂದು ಮ್ಯಾಚ್ ನ ಫಿನಿಶ್ ಮಾಡುವಾಗ ಗಿಲ್ಲು ಮತ್ತೆ ರಾಹುಲ್ ಮ್ಯಾಚ್ ನ ಫಿನಿಶ್ ಮಾಡ್ಕೊಂಡು ಈಸಿಯಾಗಿ ಮಗ ಕಂಫರ್ಟಬಲ್ ಆಗಿ ಯಾವ್ದೇ ಟೈಮಲ್ಲೂ ಅಷ್ಟೇ ಟೀಮ್ ಇಂಡಿಯಾ ಗೇಮ್ ಇಂದ ಆಚೆ ಹೋಗಿತ್ತು ಅಂತ ಹೇಳಕ್ಕಾಗಲ್ಲ. ಈಸಿಯಾಗಿ ಹತ್ರ ಬಂದಿರಬಹುದು. ಬಟ್ ಆದ್ರೂ ಕಂಫರ್ಟಬಲ್ ಆಗನೆ ವಿನ್ ತಗೊಂಡ್ರು ಅಂತ ಹೇಳ್ಬೋದು ಟೀಮ್ ಇಂಡಿಯಾ. ಇವಾಗ ಟಾಸ್ ಬರೋಣ. ಟಾಸ್ ವಿನ್ ಆಗೋದು ಟೀಮ್ ಇಂಡಿಯಾ ಬೌಲಿಂಗ್ ತಗೋತಾರೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಿನ್ನೆ ನೋಡಿ ನಾವು ಮ್ಯಾಚ್ ಆಗುತ್ತಾ ಇಲ್ವಂತಾನೆ ಡೌಟ್ ಇತ್ತು. ಯಾಕಂದ್ರೆ ಮಳೆ ಆ ತರ ಬೀಳ್ತಾ ಇದ್ದು ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಸ್ವಲ್ಪ ಡಿಲೇ ಆಯ್ತು ಮ್ಯಾಚ್ ಸ್ಟಾರ್ಟ್ ಆಗಕ್ಕೆ. ಅದು ಏನ್ ನಾನು ಕಂಪ್ಲೀಟ್ ಆಗಿ ಮ್ಯಾಚ್ ವಾಚ್ ಔಟ್ ಆಗ್ಬಿಡ್ತದ ಅನ್ಕದೆ. ಬಟ್ ಮಳೆರಾಯ ಸ್ವಲ್ಪ ಸಹಕಾರಿ ಮಾಡ್ಕೊಟ್ಟೆ ಮ್ಯಾಚ್ ಆಡಕ್ಕೆ. ಬಟ್ 25 overs ಗೆ ರೆಡ್ಯೂಸ್ ಆಯ್ತು. 25 overs ಗೇಮ್ ಆಗಿದ್ ನಿನ್ನೆ ಒಂಥರ T20 ಮೋಡ್ ಗೇಮ್ ಅಂತಾನೆ ಹೇಳ್ಬೋದು ನಿನ್ನೆ. ಆ ತರ ಇದ್ದಾಗ ನೋಡಿ ಟಾಸ್ ವಿನ್ ಆಗ್ತಾ ಇದ್ದಂಗೆ ಪ್ರತಿಯೊಬ್ರು ಬೌಲಿಂಗ್ ತಗೋತಾರೆ. ಅದೇ ರೀತಿ ಟೀಮ್ ಇಂಡಿಯಾನು ಬೌಲಿಂಗ್ ತಗಂತು. ಪಿಚ್ ಅಂಡರ್ ದ ಕವರ್ಸ್ ಇರುತ್ತೆ ಮತ್ತೆ ಮ್ಯಾಚ್ ಅನ್ನೋದು ಇರುತ್ತಲ್ವಾ. ಇನಿಷಿಯಲ್ ಅಲ್ಲಿ ಒಂಥರ ಬ್ಯಾಟಿಂಗ್ ಆಡಕ್ ಕಷ್ಟ, ಬೌಲಿಂಗ್ ಮಾಡಕ್ಕೆ ಅವ್ರಿಗೆ ಸ್ವಲ್ಪ ಅಸಿಸ್ಟ್ ಆಗುತ್ತೆ. ಆದ್ರಿಂದ ಏನ್ ಮಾಡ್ತಾರೆ ಬೌಲಿಂಗ್ ತಗೋತಾರೆ. ಅವ್ರ ಕಡೆ ಬ್ಯಾಟಿಂಗ್ ಆಡಕ್ ಬರ್ತಾರೆ ಗುರ್ಬಾಜ್ ಮತ್ತೆ ಜದ್ರನ್. ಗುರ್ಬಾಜ್ ಒಂದಲ್ಲಿ ಅಗ್ರೆಸಿವ್ ಆಗಿ ಆಡ್ತಾ ಇರ್ತಾರೆ, ಸಖತ್ತಾಗಿ ಆಡ್ತಾ ಇರ್ತಾರೆ. ಇನಿಷಿಯಲ್ ಅಲ್ಲೇ ನೋಡಿ ಮೊದಲನೇ ಬಾಲಿ ನುಗ್ಗು ಹೊಡಿಯಕ್ ಹೋಗ್ತಾರೆ ಗುರ್ಬಾಜ್. ಆ ತರ ಒಂಥರ ಅಗ್ರೆಸಿವ್ ಇಂಟೆಂಟ್ ನ ತೋರಿಸೋದು. ಅದಾದ್ಮೇಲೆ ಜದ್ರನ್ ಕಡೆ ಏನೋ ಅಷ್ಟೊಂದೇನು ಸ್ಕೋರ್ ಮಾಡಕ್ಕಾಗಲ್ಲ. ಅವ್ರು ಬೇಗ ಔಟ್ ಆಗ್ಬಿಡ್ತಾರೆ. ಯಾರಿಗೆ ಡೆಬ್ಯೂಟೆಂಟ್ ಆದಂತ ಗುರ್ನೂರ್ ಬ್ರಾರ್ ಅವ್ರದ್ದು ವಿಕೆಟ್ ತಗೊಳ್ಳೋದು, ಶುಭ್ಮನ್ ಗಿಲ್ ಕ್ಯಾಚ್ ತಗೋತಾರೆ. ಅವ್ರದ್ದು ಸಗದಾಗಿ ಸ್ಪೆಲ್ ಆಗ್ತಾರೆ ಅಂತ ಹೇಳ್ಬೋದು. ಅವ್ರು ನೋಡಿ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ 3 wickets ತಗೋತಾರೆ ಈ ಮ್ಯಾಚ್ ಅಲ್ಲಿ. ಒಂಥರ ಒಳ್ಳೆ ಸ್ಪೆಲ್ ಆಗ್ತಾರೆ. ಮತ್ತೆ ಎಕನಾಮಿಕ್ ಆಫ್ ಸಹ ಬಾಲ್ ಮಾಡ್ತಾರೆ. 5 overs ಅಲ್ಲಿ 27 runs ಅಷ್ಟೇ ಕೊಡೋದು. 3 wickets ತಗೋತಾರೆ. ಸಕ್ಕದಾಗ ಆಗ್ತಾರೆ. ಮತ್ತೆ ಇನ್ ಯಾರ ಕಡೆಯಿಂದ ಅಷ್ಟೊಂದು ಜನ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬರಲ್ಲ. ಬೇರೆಯವ್ರ ಕಡೆಯಿಂದ ಬ್ಯಾಟಿಂಗ್ ಇಂದ ಗುರ್ಬಾಜ್ ಇವ್ರ ಕಡೆಯಿಂದ ಒಂದು 25 balls ಅಲ್ಲಿ 50 ಏನೋ ಸ್ಕೋರ್ ಮಾಡ್ಕೊತಾರೆ. ನೋಡಿ ಅಗ್ರೆಸಿವ್ ಆಗಿ ಮಾಡ್ತಾರೆ. T20 ಅಲ್ಲಿ ಯಾವ ತರ ಆಡಿದ್ರು ಅದೇ ತರ ಆಡ್ತಾರೆ. ಬೇರೆಯವರೆಲ್ಲ ಸ್ಟ್ರಗಲ್ ಪಡ್ತಾ ಇದ್ದಾರೆ ಟೀಮ್ ಇಂಡಿಯಾ ಬೌಲಿಂಗ್ ವಿರುದ್ಧ. ಬಟ್ ಗುರ್ಬಾಜ್ ಮಾತ್ರ ಒಂಥರ ಲಾಂಗ್ ಸಿಕ್ಸಸ್ ನ ಹೊಡಿತಾ ಇದ್ದು. ಆ ರೀತಿ ಆಡ್ತಾ ಇದ್ದು. ಒಂಥರ ಬರೀ 6-4 ಅಲ್ಲೇ ಡೀಲ್ ಮಾಡ್ತಾರೆ. ಗುರ್ಬಾಜ್ ಆ ರೇಂಜ್ ಆಡಿದ್ರು, ಸಗದಾಗ ಆಡಿದ್ರು. ಮತ್ತೆ ಇವ್ರು ಬ್ಯಾಟ್ ಇಂದ ಇನ್ಫ್ಯಾಕ್ಟ್ ಹೇಳ್ಬೇಕು 48 balls ಅಲ್ಲೂ 100 ಕೂಡ ಬರುತ್ತೆ. ಚೆನ್ನಾಗೇನೆ ಆಡ್ತಾರೆ. ಅವ್ರೊಬ್ಬರೇ ಆಡೋದು ನೋಡಿ ಅವ್ರ ಕಡೆ. ಇನ್ ಮಿಕ್ದವರಲ್ಲಿ ಯಾರು ಆಡಲ್ಲ. ಮತ್ತೆ ಅಸ್ಮತುಲ್ಲಾ ಶಾ ಅವ್ರ ಕಡೆಯಿಂದ ಸ್ವಲ್ಪ ಕಾಂಟ್ರಿಬ್ಯೂಷನ್ ಅನ್ನೋದು ಬರುತ್ತೆ. 30 balls ಅಲ್ಲಿ 27 ಬಟ್ ರನ್ಸ್ ನ ಸ್ಕೋರ್ ಮಾಡ್ತಾರೆ. ಬಟ್ ಬಾಲ್ಸ್ ನ ವೇಸ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಓಮರ್ ಜಾಯಿ 16 balls 26 ನ ಸ್ಕೋರ್ ಮಾಡ್ತಾರೆ. ಮತ್ತೆ ನೋಡಿ ಇವ್ರದ್ದು ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಗುರ್ಬಾಜ್ ಆಡ್ತಾ ಇದ್ದಾಗ ಅವ್ರು ನೋಡಿ 14 overs ಏನಾಗಿತ್ತು. 14 overs ಗೆ 140 ಇದ್ದಿದ್ದು. ಆ ರೇಂಜ್ ಆಡ್ತಾ ಇದ್ರು ಗುರ್ಬಾಜ್ ಇದ್ದಾಗ. ಸಗದಾಗ ಆಡ್ತಾರೆ. ಇವರು ಗುರ್ಬಾಜ್ ಔಟ್ ಆಗ್ಬಿಡ್ತಾರೆ. 100 ಸೆಂಚುರಿನ ಸ್ಕೋರ್ ಮಾಡ್ಕೊತಾರೆ, ಔಟ್ ಆಗ್ತಾರೆ ನಿತೀಶ್ ಕುಮಾರ್ ರೆಡ್ಡಿಗೆ. ಅದಾದ್ಮೇಲೆ ನೋಡಿ ರನ್ಸೇ ಬರಲ್ಲ. ಯಾರ್ ಬ್ಯಾಟ್ ಇಂದನೂ ರನ್ಸ್ ಬರಲ್ಲ. ಆಮೇಲೆ ನೋಡಿ ಇನ್ನು ಲಾಸ್ಟ್ 10 overs ಗೆನೋ ಇನ್ನು ಅವ್ರು ಸ್ಕೋರ್ ಮಾಡ್ಕೊಳ್ಳೋದು ಎಷ್ಟು ಊಟ 15-16 ಸ್ಕೋರ್ ಮಾಡ್ಕೊತಾರೆ ಅಷ್ಟೇ ನೋಡಿ. ಅದರಿಂದ ಒಂಥರ ಕಡಿಮೆ ಮಾಡ್ಬಿಟ್ಟು ಟೀಮ್ ಇಂಡಿಯಾ ಅಲ್ಲೇನಾದ್ರು ಸ್ವಲ್ಪ ಅಗ್ರೆಸಿವ್ ಆಗಿ ಇನ್ನು ಲೋಯರ್ ಆರ್ಡರ್ ಅಲ್ಲಿ ಏನಾದ್ರು ಆಡಿದ್ರೆ ಒಂದು 220 ಆ ತರ ಹೋಗೋದಾಯ್ತು. ಬಟ್ ಅವ್ರ ಕೈಯಲ್ಲಿ ಹೋಗಕ್ಕಾಗಲ್ಲ. ಸ್ವಲ್ಪ ವಿಕೆಟ್ಸ್ ನ ಕಳ್ಕೊಬಿಡ್ತಾರೆ, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ನ. ಅದರಿಂದ ಸ್ಟ್ರಗಲ್ ಪಟ್ಬಿಟ್ಟು ಕಡಿಮೆ ರನ್ಗೆ ರಿಸ್ಟ್ರಿಕ್ಟ್ ಆಗ್ತಾರೆ. 194 ಗೆ ಆಲ್ ಔಟ್ ಆಗ್ತಾರೆ. ಇನ್ನೊಂದು ಬಾಲ್ ಇರುತ್ತೆ, ಅದ್ರ ಇದ್ದಂಗೆ ಆಲ್ ಔಟ್ ಆಗ್ತಾರೆ. ಇದನ್ನ ಚೇಂಜ್ ಮಾಡಕ್ ಬರ್ತಾರೆ ಟೀಮ್ ಇಂಡಿಯಾ. ಅದು ಎಲ್ಲರಿಗೂ ಗೊತ್ತಿರೋದೇ ಟೀಮ್ ಇಂಡಿಯಾ ಈಸಿಯಾಗಿ ಕಂಫರ್ಟಬಲ್ ಆಗಿ ಈ ರನ್ಸ್ ನ ಚೇಂಜ್ ಮಾಡುತ್ತಂತ. ಏನು 25 overs ಅಲ್ಲಿ 195 ಟಾರ್ಗೆಟ್ ಅಂದ್ರೆ ಏನು ಇದು ಚೇಂಜ್ ಮಾಡಕ್ ಆಗಲ್ವಾ ಟೀಮ್ ಇಂಡಿಯಾ ಅಂತ ಸ್ಟ್ಯಾಂಡರ್ಡ್ಸ್ ಗೆ.
ಆದ್ರಿಂದ ಬ್ಯಾಟಿಂಗ್ ಆಡಕ್ ಬರ್ತಾರೆ ರೋಹಿತ್ ಶರ್ಮಾ ಮತ್ತೆ ಶುಭ್ಮನ್ ಗಿಲ್ ಒಂದ್ ಎಂಡ್ರಲ್ಲಿ ಚೆನ್ನಾಗಿ ಆಡ್ತಾ ಇರ್ತಾರೆ, ಏನೋ ಓವರ್ ಅಗ್ರೆಸಿವ್ ಆಗಿ ಆಡಕೋಲ್ಲ, ಬಾಲ್ ಟು ಬಾಲ್ ಸ್ವಲ್ಪ ನಿಧಾನಕ್ಕೆ ಆಡ್ತಾ ಇರ್ತಾರೆ. ಮತ್ತೆ ರೋಹಿತ್ ಶರ್ಮಾ ಏನೋ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಕ್ ಹೋಗಲ್ಲ, ಸ್ವಲ್ಪ ನೋಡ್ಕೊಂಡು ಆಡ್ತಾ ಇರ್ತಾರೆ. ಬೇಕಾಗಿರೋದು ರನ್ಸ್ ಕಡಿಮೆನೆ, ಆದ್ರಿಂದ ಸುಮ್ನೆ ಅಗ್ರೆಸಿವ್ ಏನು ಬೇಕಾಗಿಲ್ಲ, ಒಂಥರ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋಣ ಅಂತ ನೋಡ್ತಾ ಇರ್ತಾರೆ. ಬಟ್ ರೋಹಿತ್ ಶರ್ಮಾ ಅನ್ಫಾರ್ಚುನೇಟ್ ಆಗಿ ಔಟ್ ಆಗ್ಬಿಡ್ತಾರೆ. ಕಾಲ್ ಕೊಡೋದು ರೋಹಿತ್ ಶರ್ಮನೆ, ಶುಭ್ಮನ್ ಗಿಲ್ ನೋ ರನ್ ಅಂತ ಇದ್ ಮಾಡ್ತಾ ಇರ್ತಾರೆ. ಬಟ್ ರೋಹಿತ್ ಶರ್ಮಾ ಕೇಳಿಸ್ಕೊಳ್ಳಲ್ಲ, ಬಂದ್ಬಿಡ್ತಾರೆ, ಮತ್ತೆ ರನ್ ಔಟ್ ಆಗ್ಬಿಡ್ತಾರೆ. ಇನ್ನೊಂದಿನಲ್ಲಿ ಶುಭ್ಮನ್ ಗಿಲ್ ಆಡ್ತಾ ಇರ್ತಾರೆ, ಇಶಾನ್ ಕಿಶನ್ ಬರ್ತಾರೆ, ಅವ್ರ ಕಡೆಯಿಂದ ಒಂದು ಕ್ಯಾಮಿನ್ ಆಗಿ ಬರುತ್ತೆ, 34 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಶುಭ್ಮನ್ ಗಿಲ್ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಇವರು 38 ಬಾಲ್ಸ್ ಅಲ್ಲಿ 50 ಸ್ಕೋರ್ ಮಾಡ್ತಾರೆ. ಹೌದು ಸಾಕಾಗಿತ್ತು, ಏನು ಇನ್ನೂ ಅಗ್ರೆಸಿವ್ ಆಗಿ ಏನು ಆಡ್ಬೇಕಾಗಿದ್ದಿಲ್ಲ, ಇಷ್ಟೇ ಸಾಕಾಗಿತ್ತು. ಮತ್ತೆ ಲಾಸ್ಟ್ ಅಲ್ಲಿ ಇನ್ನ ಶ್ರೇಯಸ್ ಅಯ್ಯರ್ ಬರ್ತಾರೆ, ಅವ್ರ ಕಡೆಯಿಂದ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡ್ಕೊಳ್ಳಲ್ಲ. ಲಾಸ್ಟ್ ಅಲ್ಲಿ KL ರಾಹುಲ್ ಶುಭ್ಮನ್ ಗಿಲ್ ಬ್ಯಾಟ್ ಇಂದ ನೋಡಿ ಲಾಸ್ಟ್ ಅಲ್ಲಿ 19 ಬಾಲ್ಸ್ ಅಲ್ಲಿ 39 ರನ್ಸ್ ಸ್ಕೋರ್ ಮಾಡ್ತಾರೆ. ಒಂಥರ ನೋಡಿ KL ರಾಹುಲ್ ಹೊಡೆದಂತ ಶಾಟ್ಸ್ ಯಾವ ರೀತಿ ಇತ್ತು ಗೊತ್ತಾ, ಒಂಥರ ನೋಡಕ್ಕೆ ಚಂದ, ಆ ತರ ಶಾಟ್ಸ್ ನ ಹೊಡ್ತಾ ಇದ್ರು. ಒಂದು ಕವರ್ ಅಲ್ಲಿ ಹೊಡಿತಾರೆ, ಒಂದು ಮಿಡಾನ್ ಮೇಲೆ ಹೊಡಿತಾರೆ, ಒಂಥರ ಸಗದಾಗ ಆಡಿದ್ರು ಅಂತ ಹೇಳ್ಬೋದು KL ರಾಹುಲ್. ಒಂಥರ ಸ್ಟೋಕ್ಸ್ ಪ್ಲೇ ಅಂತೂ ಗೌತಮ್ ಗಂಭೀರ್ ಶಾಕ್ ಆಗ್ಬಿಟ್ರು, ಈ ತರ ರಿಯಾಕ್ಷನ್ ಕೊಟ್ಟಿದ್ರು. ಆ ತರ ಶಾಟ್ಸ್ ನ ಹೊಡೆದಿದ್ದು KL ರಾಹುಲ್ ಸಗದಾಗ ಆಡಿದ್ರು. ಇನ್ನೇನು ಶುಭ್ಮನ್ ಗಿಲ್ 84 ರನ್ಸ್ ನ ಸ್ಕೋರ್ ಮಾಡ್ತಾರೆ, ಮತ್ತೆ KL ರಾಹುಲ್ 39 ರನ್ಸ್ ಸ್ಕೋರ್ ಮಾಡ್ಬಿಟ್ಟು ಕಂಫರ್ಟಬಲ್ ಆಗಿ ಚೇಸ್ ಮಾಡಿ ಬಿಸಾಕ್ತಾರೆ. ಇದು ಎಲ್ಲರಿಗೂ ಗೊತ್ತಿತ್ತು ಮಗ, ಈ ಟೀಮ್ ಇಂಡಿಯಾ ಈಸಿಯಾಗಿ ವಿನ್ ಆಗುತ್ತೆ ಅಂತ. ಬಟ್ ಆದ್ರೂ ಏನಾದ್ರು ಟಕ್ಕರ್ ಕೊಡ್ತಾರೇನೋ ಅಫ್ಘಾನಿಸ್ತಾನ ಅನ್ಕೊಂಡಿದ್ವಿ, ಬಟ್ ಅವ್ರ ಕಡೆಯಿಂದ ಏನು ಮಾಡಕ್ಕಾಗಲ್ಲ. ನೋಡೋಣ ಮುಂದೆ ಏನಾದ್ರು ಸೆಕೆಂಡ್ ODI ಏನಾದ್ರು ಟಕ್ಕರ್ ಕೊಡ್ತಾರೋ ಏನೋ ಅಂತ. ಬಟ್ ಅಲ್ಲೂ ಡೌಟ್ ಇದೆ, ಬಟ್ ಹೇಳಕ್ಕಾಗಲ್ಲ, ಕೊಟ್ಟರು ಕೊಡ್ಬೋದು. ಇದು ಮಗ ಇವತ್ತಿನ ಮ್ಯಾಚ್ ರಿವ್ಯೂ ಆಯ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ತನಕ ಇವಾಗ ಅಷ್ಟೇ, ಬಾಯ್.